ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಸಂಚಾರಿ ನಿಯಮಗಳ ಪಾಲನಾ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ನಿರ್ದೇಶನದಂತೆ ಬೀದರ್ನ ವಿವಿಧ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ನಗರದ ವಿವಿಧೆಡೆ ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಪೊಲೀಸ್ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್, ಡಿಸೆಂಬರ್ ತಿಂಗಳಲ್ಲಿ ಬೀದರ್ ಪೊಲೀಸರ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯ ಸಂಚಾರಿ ನಿಯಮಗಳ ಪಾಲನಾ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಕುಡಿದು ವಾಹನ ಚಲಾಯಿಸಬಾರದು, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬಾರದು, ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ತಪ್ಪದೆ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಲಾವಣೆ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ವಾಹನ ಕೊಡಬಾರದು, 3-4 ಜನರು ಬೈಕ್ ಮೇಲೆ ಕೂತ್ಕೊಂಡು ಓಡಾಡಬಾರದು, 4 ಗಾಲಿ ವಾಹನ ಚಲಾಯಿಸುವಾಗ ತಪ್ಪದೇ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಹಾಗೂ ಇನ್ನು ಅಗತ್ಯವಾದ ಸಲಹೆ ಸೂಚನೆ ನೀಡಿ ಅಪರಾಧ ಮಾಸಾಚರಣೆ ಮಾಡಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ನಾವು ಈ 2024 ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಪರಾಧ ತಡೆ ಮಾಸಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಸಾರ್ವಜನಿಕರಲ್ಲಿ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ಬಗ್ಗೆ, ಹೆಲ್ಮೆಟ್ ಹಾಕ್ಕೊಂಡು ತಮ್ಮ ಒಂದು ಲೈಫನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು, ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾ ವಾಹನಗಳನ್ನು ಚಲಾಯಿಸಬಾರ್ದು, ಮದ್ಯಪಾನ ಮಾಡಿ ವಾಹನಗಳು ಚಲಾಯಿಸಬಾರ್ದು, ಇದೇ ರೀತಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟು, ವೀಲಿಂಗು ಈ ಥರ ಮಾಡಿ ಹುಡುಗಾಟಿಕೆ ಮಾಡಿ ವಾಹನವನ್ನು ಚಲಾಯಿಸಿ ತಮ್ಮ ಜೀವವನ್ನು ಹಾಳು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಕಾಲನಿಗಳಲ್ಲಿ ಏನಪ್ಪ ಅಂದರೆ ಕೆಲವು ಅಪರಿಚಿತ ವ್ಯಕ್ತಿಗಳು ಏನಪ್ಪ ಕಾಲನಿಗಳಲ್ಲಿ ತಿರುಗಾಡಿ ಏನಪ್ಪ ಅಂದ್ರೆ ಅಲ್ಲಿ ಮನೆಯನ್ನು ವಾಚ್ ಮಾಡಿ ಕಳ್ಳತನ ಮಾಡ್ತಕ್ಕಂಥ ಕೆಲವು ಘಟನೆ ಕೂಡ ನ್ಯೂಟನ್ ಏರಿಯಾದಲ್ಲಿ ನಡೆದಿದೆ. ಅದಕ್ಕೆ ಸಾರ್ವಜನಿಕರನ್ನ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಏನಂದರೆ ಯಾರೇ ತಮ್ಮ ಕಾಲನಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಸಂಶಯ ರೀತಿಯಲ್ಲಿ ತಿರುಗಾಡ್ತಕ್ಕಂಥ ಹೆಣ್ಮಕ್ಳು ಗಂಡಸರು ಕಂಡು ಬಂದಲ್ಲಿ ಕಾಲನಿ ಜನರು ತಾವೇ ಖುದ್ದಾಗಿ ಅವ್ರಿಗೆ ಮಾತಾಡಿಸ್ಬೇಕು. ಯಾರು ನೀವು ಎಲ್ಲಿ ಹೊಂಟೀರಿ ಮಾತಾಡಿಸಿ ಸಂಶಯ ಬಂದರೆ ತಕ್ಷಣ ಏನಪ್ಪ ಅಂದ್ರೆ ತಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾಗಲಿ ಅಥವಾ ಕಂಟ್ರೋಲ್ ರೂಮ್ಗೆ ಮಾಹಿತಿ ತಿಳಿಸಿದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೇವೆ. ಅದೇ ರೀತಿ ಏನಪ್ಪ ಅಂದರೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ, ದಲಿತರ ಹಕ್ಕುಗಳ ಬಗ್ಗೆ, ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಹಕ್ಕುಗಳ ಬಗ್ಗೆ ಮತ್ತು ಕಳ್ಳತನಗಳ ಬಗ್ಗೆ ಈ ರೀತಿ ಎಲ್ಲ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಸಲುವಾಗಿ ನಾವು ಸಿಟಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಯಿಂದ ಒಂದೊಂದು ಆಟೋ ರಿಕ್ಷಾದಲ್ಲಿ 5 ಆಟೋ ರಿಕ್ಷಾಗಳಲ್ಲಿ ಸಿಟಿಯಲ್ಲಿ ನಮ್ಮ ಪೂರಾ ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ. ಸಾರ್ವಜನಿಕರು ಅದನ್ನು ಕೇಳಿಕೊಂಡು ತಮ್ಮ ಆತ್ಮ, ತಮ್ಮ ಜೀವ ಮತ್ತು ತಮ್ಮ ಪ್ರಾಪರ್ಟಿಗಳನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಬೀದರ್ ಉಪವಿಭಾಗ ಪೊಲೀಸ್ ವತಿಯಿಂದ ನಾನು ನಮ್ಮೆಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿ ಪರವಾಗಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ. ಪರಿಷತ್ ಸದನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ ವಿಚಾರವಾಗಿ ಸಿಟಿ ರವಿ ಅವರನ್ನು ಬಂಧಿಸಿದ್ದನ್ನು ಖಂಡಿಸಿ ಬಿಜೆಪಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸಿಟಿ ರವಿ ಬಂಧನದ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಸಿಟಿ ರವಿಯನ್ನು ಕೊಲೆಗುಡುಕ ಎಂದು ಹೇಳಿದಾಗ ಅವರು ಫ್ರಸ್ಟ್ರೇಟ್ ಎಂದು ಹೇಳಿದಾಗ ಅದನ್ನು ಪ್ರಾಸ್ಟಿಟ್ಯೂಟ್ ಎಂದು ಹೇಳಿದ್ದಾರೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಆರೋಪ ಮಾಡಿದ್ದಾರೆ. ಒಂದು ರೀತಿ ತುರ್ತು ಪರಿಸ್ಥಿತಿ ಹೇರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಪೊಲೀಸರ ದುರುಪಯೋಗ ಮಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವರ ಮೇಲಿನ ಕೇಸ್ಗಳು ವಾಪಸ್ ತಗೊಳ್ಳೋದು, ವಿಧಾನ ಪರಿಷತ್ ಸದಸ್ಯರು ಫ್ರಸ್ಟ್ರೇಷನ್ ಅಂದಿದ್ದಕ್ಕೆ ನೀವು ಪ್ರಾಸ್ಟಿಟ್ಯೂಟ್ ಅಂದಿರಿ ಅಂಥೇಳಿ ಆ ಮಹಿಳೆಗೂ ಕೂಡ ನಾಚಿಕೆ ಆಗಬೇಕು. ಇವತ್ತು ಸದನದ ಸ್ಪೀಕರೇ ಹೇಳಿದ್ದಾರೆ ಬಸವರಾಜ ಹೊರಟ್ಟಿಯವರು, ಆ ರೀತಿಯಾದಂಥ ಯಾವುದೇ ಪದ ಬಳಕೆ ಆಗಿರೋದು ಆಡಿಯೋ ವಿಡಿಯೋ ರಿಕಾರ್ಡಿಂಗ್ ಆಗಿಲ್ಲ ಅಂತೇಳಿ. ಆ ಸದನದ ಹಾಲ್ನ ಪ್ರತಿಯೊಂದು ಇಂಚಿಂಚು ರಿಕಾರ್ಡಿಂಗ್ ಆಗುತ್ತೆ. ಆದರೂ ಸುಳ್ಳು ಆರೋಪ ಮಾಡಿ ನಮ್ಮ ನಾಯಕರ ಸಿಟಿ ರವಿಯವರನ್ನು ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಯಾಕಾಗಿ ಅರೆಸ್ಟ್ ಮಾಡಿದ್ದೀವಿ ಹೇಳಿಲ್ಲ, ಮತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ. ಇಡೀ ರಾತ್ರಿ ಈ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆ ಸುತ್ತಾಡಿಸಿ ಇವತ್ತು ಮುಂಜಾನೆ ಹಾಸ್ಪಿಟಲ್ ತೊಗೊಂಡು ಬಂದಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಗಾವಿನ ಆ ಸಚಿವೆ ಬೆಂಬಲಿಗೆ ಗುಂಡಾಗಳು ವಿಧಾನಸೌಧ ಒಳಗಡೆ ಬಂದು, ಎಲ್ಲಿ ವಿಧಾನಸಭೆ ಸದಸ್ಯರು ಮಾತ್ರ ಹೋಗಬೇಕು ಅಂಥ ಕಡೆ ಒಳಗಡೆ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು. ಜೊತೆಯಲ್ಲಿ ನಮ್ಮ ನಾಯಕರಿಗೆ ಬೇಷಾದತ್ತವರಿಗೆ ಬಿಡುಗಡೆ ಆಗಬೇಕು ಅಂತ ಅನ್ನುವಂಥ ಒತ್ತಾಯವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಅವ್ರು ನಾವು ಒಂದಿದ್ದೇ ಖರೆ ಅಂತ ಇದ್ದಾರೆ. ಕಾಂಗ್ರೆಸ್ನವ್ರು ಏನಾಗಿದೆ ಅಂದರೆ ಅವ್ರು ಒಂದು ರೀತಿ ತಾಲಿಬಾನಿ ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರೇನಂತಾರೆ ಅದನ್ನೇ ಖರೆ. 100% ಇಂಟೆನ್ಷನಲಿ ಮಾಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸಿಟಿ ರವಿಯವರು ಹಿಂದೂ ಹೋರಾಟಗಾರರು. ಕಾಂಗ್ರೆಸ್ ನೀತಿ ಅದು ಹುಟ್ಟಿದಾಗಿನಿಂದ ಪಾಕಿಸ್ತಾನ ಒಡೆಯೋದು ಹಿಡ್ಕೊಂಡು ಇಲ್ಲಿಯವರೆಗೆ ತುಷ್ಟೀಕರಣ ನೀತಿ ಇದೆ.
ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನು ಖುಷಿ ಮಾಡೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಹೆಸರನ್ನು ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ 7 ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂದು ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಭೀಮ್ ಆರ್ಮಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಕೇಳಲೇಬೇಕು ಗಡೀಪಾರ ಮಿಚ್ಚಾಕು ಮುರ್ದಾಬಾದ್ ಗಡೀಪಾರ ಮಿಚ್ಚಾ ಮುರ್ದಾಬಾದ್ बीजेपी गवर्नमेंट शर्म करो शर्म नहीं तो डूब मरो बीजेपी सरकार शर्म करो शर्म नहीं तो डूब मरो. ಒಂದೇ ರಾತ್ರಿ 9 ಮನೆಗೆ ಕನ್ನ, ಗ್ರಾಮಗಳಿಗೆ ನುಗ್ಗಿರೋ ದರೋಡೆ ಗ್ಯಾಂಗ್ ಕಂಡು ಇಡೀ ಗ್ರಾಮಸ್ಥರೇ ಶಾಕ್ ಆಗಿದ್ದಾರೆ. 2 ಬೈಕ್ ಮೇಲೆ ಬಂದಿದ್ದ 6 ಜನರ ಗ್ಯಾಂಗ್ ಬೀದರ್ ಪೊಲೀಸರ ನಿದ್ದೆಗೆಡಿಸಿದೆ. ಕೀಲಿ ಹಾಕಿರುವ ಮನೆಗಳನ್ನು ಟಾರ್ಗೆಟ್ ಮಾಡಿರೋ ಖದೀಮರು ಮನೆಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಖದೀಮರ ಓಡಾಟವೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬೀಗ ಹಾಕಿ ಊರಿಗೆ ಹೋಗ್ತೀರಾ? ಹೀಗೆ ಮನೆಗೆ ಬೀಗ ಹಾಕಿ ಊರಿಗೆ ಹೋಗೋ ಮುನ್ನ ಹುಷಾರ್. ಮನೆಗೆ ಬೀಗ ಹಾಕಿ ದುಡಿಯೋಕೆ ಅಂತ ವಲಸೆ ಹೋಗಿರುವ ಮನೆಗಳಿಗೆ ಖದೀಮರು ಗ್ಯಾಂಗ್ ಒಂದು ಟಾರ್ಗೆಟ್ ಮಾಡಿದೆ. ಟಾರ್ಗೆಟ್ ಮಾಡಿದ್ದಷ್ಟೇ ಅಲ್ಲದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಮನೆಗಳಿಗೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ. ಜಿಲ್ಲೆಯ ರೈತರು ತೋಟಗಾರಿಕೆ ಬೆಳೆಗಳ ಬಗ್ಗೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ಪಡೆದು ರೈತರಿಗೆ ಸೂಕ್ತವಾದಂಥ ಸಲಹೆ ಸೂಚನೆಗಳು ಒದಗಿಸಬೇಕು ಹಾಗೂ ರೈತರು ಒಂದೇ ಬೆಳೆಯ ಮೇಲೆ ಅವಲಂಬಿತರಾಗದೆ ಬೇರೆ ಬೇರೆ ಬೆಳೆಗಳ ಬಗ್ಗೆ ಗಮನ ಹರಿಸಿ ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ರೈತರು ಪಪ್ಪಾಯ ಬೆಳೆ ಸಹ ಬೆಳೆದು ಉತ್ತಮ ರೀತಿಯ ಲಾಭವನ್ನು ಗಳಿಸಬಹುದು. ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್.ವಿ. ಪಾಟೀಲ್ ಹೇಳಿದರು. ಬೀದರ್ ಕಾರ್ಯ ಮತ್ತು ಪಾಲನೆ ವಿಭಾಗದ ವ್ಯಾಪ್ತಿಯಲ್ಲಿ ಔರಾದ್ ಬಿ ಉಪವಿಭಾಗದ ಸನ್ಪುರ್ ಉಪ ಕೇಂದ್ರದಲ್ಲಿ ತುರ್ತು ಕೆಲಸದ ಪ್ರಯುಕ್ತ ಡಿಸೆಂಬರ್ 21ರಂದು ಮಧ್ಯಾಹ್ನ 12ರಿಂದ ಸಾಯಂಕಾಲ 6 ಗಂಟೆವರೆಗೆ 11 ಕೆವಿ ಸನ್ಪುರ್, 11 ಕೆವಿ ಕೌಟಾ, 11 ಕೆವಿ ಜಿಎನ್ ವ್ಯಾ ವಾಟರ್ ಸಪ್ಲೈ, 11 ಕೆವಿ ಚಾಂದೂರಿ, 11 ಕೆವಿ ಅರ್ಬನ್ ವಾಟರ್ ಸಪ್ಲೈ, 11 ಕೆವಿ ಹೆಡ್ಗಾಪುರ್, 11 ಕೆವಿ ಜೊನ್ನಿಕೇರಿ, 11 ಕೆವಿ ಹಿಪ್ಪಳಗಾಂವ್ ಮತ್ತು 33 ಕೆವಿ ವಡಗಾಂವ್, 33 ಕೆವಿ ಮುಧೋಳ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಕಾರಣ ಗ್ರಾಹಕರು ಸಹಕರಿಸಬೇಕೆಂದು ಭಾಲ್ಕಿ ಕೆವಿ ವಿದ್ಯುತ್ ಉಪಕೇಂದ್ರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.